ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುದೇ ಚಂದ. ಅದು ಈ ಅಭ್ಯಾಸದಾಗ ಅವನು ತೊಡಗಿರ್ತಾನ, ಅವನು ಇನ್ನೊಬ್ರು ದೋಷ ಕೊಡುದಿಲ್ಲ. ಅದೇ ಅದ್ರ ಗೊತ್ತ. ಯಾವಾಗ್ಲೂ ಆತ್ಮಚಿಂತನದ ಅಭ್ಯಾಸದಾಗ ಯಾವ ಇರ್ತಾನ, ಅವ್ನು ಇನ್ನೊಬ್ರು ಉಸಾಬರಿಗೆ ಹೋಗುದಿಲ್ಲ. ಯಾಕ ಅವಾಗ ವ್ಯಾಳೆನೇ ಸಿಗುದಿಲ್ಲ. ಅದು ಇಲ್ಲದವ್ರು ಏನದಾರ, ಬರೇ ಊರು ಉಸಾಬರಿ, ಅವ್ರ ಹಂಗದ, ಇವ್ರು ಹಿಂಗದ, ಇಲ್ಲದ ಕಿತಾಬತಿ. ಹೌದಿಲ್ಲ? ಖಾಲಿ ಮನಸ್ಸು ದೇವಿನ ಕಾರ್ಖಾನೆ. ಲೇಜಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ದೇವಿನ ಕಾರ್ಖಾನೆ ಅದು. ಉದ್ಯೋಗ ಇಲ್ಲದ್ದು ಊರ್ ಕೆಡಿಸಿದ್ವು ಅಂತಾರಲ್ಲ. ಊರಂದ್ರೆ ಇಂದ್ರಿಯಗಳ ಖಾಲಿ ಕುದ್ದೆ ಅಂದ್ರೆ ಇದು ಚಾಲು ಆತಲ್ಲ. ಇಂದ್ರಿಯಗಳ ಚಟದ ವ್ಯವಹಾರ. ಖಾಲಿ ಕುಂಡ್ರದೇನ ತತ ರಂಬಕ ಚುಟ್ಟ ತತ ಹೌದಿಲ್ಲ? ಎಲ್ಲಾರು ಹೋಗು ನಡಿ, ಪಾರ್ಟಿ ಮಾಡೋದು ನಡಿ. ಹೌದಿಲ್ಲ? ಉದ್ಯೋಗ ಇಲ್ಲದ್ದು ಊರ್ ಕೆಡಿಸಿದ್ವು ಅಂತಾರಲ್ಲ. ಹಂಗ ಖಾಲಿ ಮನುಷ್ಯನು ಅದು ಲೇಜಿ ಮೈಂಡ್, ಅದು ದೇವಿನ ಕಾರ್ಖಾನೆ ಇದ್ದಂಗ. ಒಳ್ಳೇದನ್ನ ವಿಚಾರ ಮಾಡಕ್ ಹತ್ತದೇ ಇಲ್ಲ ಅದು. ಏನ್ ಅದಕ್ಕೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿತ್ತಂದ್ರೆ ಇನ್ನೊಬ್ಬರಿಗೆ ಕೆಡಕ್ ನೋಡೋ ಪ್ರಸಂಗ ಬರ್ತದೆ ನಮ್ಗೆ. ನಾವು ಇನ್ನೊಬ್ಬರನ್ನ ಯಾಕೆ ಕೆಡಕ್ ಮಾಡ್ತೇವೆ ಅಂದ್ರೆ ಖಾಲಿ ಬಿದ್ದೈತೆ ನಮ್ಮ ಮನಸ್ಸೆಲ್ಲ ಆಲಿಸಿ. ಅದ್ರ ಬಗ್ಗೆ ವಿಚಾರನೇ ಇಲ್ಲ, ಎದಕ್ ಬಂದೇವು ಅನ್ನೋದು ಖಬರ್ ಇಲ್ಲ ನಮ್ಗೆ. ಬರೀ ಊರು ಸಾಬರಿ. ಯಾಕೆ ಅಂತ ವಾತಾವರಣದಲ್ಲಿ ಹೋಗಿ ಕುಂತ ಕೂಡಲೇ ಅದು ಎಲ್ಲಿ ಜಗ ಅಂತ ಜಗ ಕೊಂಡಿರ್ತಿ ಅಂತ ಇದು ನಿನ್ನಲ್ಲಿ ತಯಾರಾಕೈತಿ. ಮೈದುಂಬದ್ ನಿನಗದ ಸ್ಥಾನದ ಮಹಿಮಾ. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಬೇಕು ಅಂತ ಯಾಕೆ ಹೇಳ್ಯಾರ, ಎಚ್ಚರಿಕೆ ಕೊಟ್ಟಾರ. ಆ ಜಗ ಬಿಡದ, ಜಗ ಬಿಡದ ಹೊರತಾಗಿ ನಿನಗೆ ಇದನ್ನ ಅನುಭವ ತಗೊಳಕ್ಕಾಗುದಿಲ್ಲ. ಯಾಕೆ ಅದರಂಗ ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ ಆ ಸ್ಥಾನ, ಅಂತ ವಾತಾವರಣ. ನೀವು ಅಲ್ಲಿ ಅಂದ್ರು ಅವ್ರು ಯಾವರ ಕೂಡ್ತಾವಲ್ಲಿ. ಏನ್ ಅದಕ್ಕೆ ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ ಎಂತೊಲಿವನೋ ತನಗೆ ಇನ್ನೆಂತೊಲಿವನು. ಅಂತ ಜನಸಂಪರ್ಕದಿಂದ ದೂರ. ಇಂಥ ವಿಚಾರವಂತರಿದ್ರೆ ಅವ್ರ ಸಂಘ ಮಾಡುದು. ಇಲ್ಲಾಂದ್ರೆ ಏಕಾಂತವಾಗಿರಕಲಿ. ಏನ್ ಏಕಾಂತವಾಗಿರಬೇಕು. ಜನರ ಪರಿಚಯ ಇಲ್ಲದಿರಬೇಕು. ಮಾತಿನ ಹರಿಯ ಬಿಟ್ಟಿರಬೇಕು. ಹಿರಿದ ಸೆನವನ ಮಟ್ಟದಲ್ಲಿ ಇಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳ. ಆ ವಾಸನ ಹೇಳ್ಕೊಂಡು ಹೋಗಿ ಹುಟ್ಟಾಕಸ್ತಾವ್ ನಿನಗೆ, ಅವನು ಬಿಡ್ಲಿಲ್ಲ ಅಂದ್ರೆ. ವಾಸನ ಅಂದ್ರೆ ಇಂದ್ರಿಯ ಚಟ, ಭೋಗ ವಾಸನೆಗಳು. ವಾಸನ ಅಂದ್ರೆ ತಿನ್ಬೇಕನ್ನೋ ವಾಸನ, ನೋಡ್ಬೇಕನ್ನೋ ವಾಸನ, ಮೂಸಿ ನೋಡ್ಬೇಕು, ಮುಟ್ಟಬೇಕನ್ನೋ ವಾಸನೆಗಳು ಅಲ್ಲೇ ಹುಟ್ಟಾಕ್ ಹಸ್ತಾವ. ಅಂತ ಕರ್ಮಗಳನ್ನು ಮಾಡಕ್ ಹಸ್ತಾವು, ತೀಕಾಕ್ ಹಸ್ತಾವ್ ನಿನ್ನ. ಅದಕ್ಕೆ ಈ ವಾಸನೆಗಳನ್ನು ಪೂರ್ಣವಾಗಿ ನಾಶ ಮಾಡ್ಕೊಂಡಾಗ ನಿನಗೆ ಮುಕ್ತ ಆಗಕ್ ಅಂತ ಅವಕಾಶ ಐತಿ ಮನುಷ್ಯನ ಜನ್ಮದಾಗ. ವಾಸನೆಗಳನ್ನು ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಅವನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಆ ಜನ್ಮದಾಗ ಇದು ಅವಕಾಶ ಇಲ್ಲ ನಿನಗೆ. ಏನ್ ದೇವತೆಗಳ ಜನ್ಮಕ್ಕೂ ಇದನ್ನ ವಾಸನ ನಾಶ ಮಾಡ್ಕೊಳಕ್ಕಾಗುದು. ಮನುಷ್ಯನಿಗೆ ಮಾತ್ರ ಈ ವಾಸನೆಗಳನ್ನು ನಾಶ ಮಾಡ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಇದೆ. ಅದಕ್ಕೆ ಇದನ್ನ ಮಾಡ್ಕೋರಿ ಅಂತ ಹೇಳಿ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಮೊದಲೇ ಎಲ್ಲಾ ಕೆಲಸ ಬಿಟ್ಟು ಮೊದಲು ಇದನ್ನ ಮಾಡ್ಕೊ. ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಕೆಲಸ ಮಾಡ. ನಾವು ಅದನ್ನ ಮಾಡಾಕತ್ತಿಲ್ಲ. ಮತ್ತೊಟ್ಟು ಅವನು ಗಟ್ಟಿಗೊಳಿಸೋ ಕೆಲಸ. ಅಂತ ವಾತಾವರಣದೊಳಗೆ ಹೋಗ್ತೇವಿ, ಅಂತ ಸಂಘ ಮಾಡ್ತೇವಿ. ಸಂಘ ಮಾಡೋದ್ರಿಂದ ಅಂತ ವಾಸನಾದಿಗಳು ನಮ್ಮಲ್ಲಿ ಅವು ಮತ್ತೆ ಜಾಗೃತ ಆಕ್ಕವು, ಅವ ಗಟ್ಟಿ ಆಕ್ಕವು. ವಿಷಯದ ಮುಖಾಂತರ ಆನಂದ ಏನು ಹೊಂತೇವಂತೀರಿ, ಅದು ಉಳ್ದೈತಿ ನೋಡ್ಕೋರಿ. ಇಲ್ಲಿ ತನಕ ಉಂಡದ್ದು ಎಲ್ಲಿ ಇಟ್ಟಂಗಾರ ಅಂದ್ರೆ ಉಂಡದ್ದು ತಿಂದದ್ದು ಇಲ್ಲಿ ತನಕ ಎಲ್ಲಿಟ್ಟಿ ಎಲ್ಲ ಬುರ್ರು ಖುಷಿಯಾಗಿ ಉಳ್ದೈತಿನ. ಅಜ್ಜ ಎಲ್ಲಿಟ್ಟು ಹರಿದಾಮ ಇದ್ದಾಗ ಉಂಡು ಸುಖ ಅಂತ ಕೇಳ ಅಜ್ಜ ಅಮ್ಮಗಳನ್ನ. ಎಲ್ಲಿ ಉಳ್ದೈತಿನ, ಎಲ್ಲಿ ಬಿಡವ್ ನೀನು. ಯಾಕೆ ಅದನ್ನ ನಿರರ್ಥಕ ಶ್ರಮ ವಹಿಸ್ತಿ ಅದಕ್ಕಾಗಿ. ಮತ್ತು ಸುಖದ ಬೇಡಿಕೆ ಹಂಗೈತಿಲ್ಲ. ಆರಾಮ್ ಇರ್ಬೇಕನ್ನೋದು ಐತಿ. ಮತ್ತೆ ಯಾಕೆ ಬೇಡಿಕೆ ಹಂಗಾರ? ಅದನ್ನ ಮ್ಯಾಗ ಅದ್ ಮಾಡಿ ಆರಾಮ್ ಇದ್ದು ಬಿಡ್ಬೇಕಾಗಿತ್ತು. ಮತ್ತೆ ಯಾಕೆ ಬೇಡಿಕೆ ಅದ? ಮತ್ತು ಹಪ ಹಪಿ ತೃಪ್ತಿ ಇಲ್ಲ ನಿಮಗೆ. ಚುಟ್ಟ ಸೇದುವುದರಿಂದ ಚುಟ್ಟಾ ಚಟ ತೃಪ್ತಿ ಆಗಿದ್ರೆ ಮತ್ತೊಂದು ಚುಟ್ಟ ಯಾಕೆ ಬಿಡ್ತಿದ್ದಿ? ಹೌದಲ್ಲ? ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ನಿನಗೆ ತೃಪ್ತಿ ಸಿಕ್ಬಿಟ್ಟಿದ್ರೆ ಮತ್ತೆ ಅದನ್ನ ಯಾವ ಭೋಗದ ಇಚ್ಛಾ ಯಾಕೆ ಹಾಕಿತ್ತು ನಿನಗೆ? ಆಗ್ಬಾರ್ದಾಗಿತ್ತು ನಿನಗೆ. ತೃಪ್ತಿ ಆಗಿತ್ತು, ತೃಪ್ತಿ ಆಗಿಲ್ಲ ಅಂತ ಮತ್ತೆ ಅದನ್ನ ಬೇಡ್ತಿ. ಅದು ಠೀಕಾಕ್ ಹಸ್ತೈತಿ. ಹೆಂಗ
ಕಾಮ ಎಚ್ಚರಿಕೆ ಕನಸಿನ ಪೂರ್ತಿ ಕಷ್ಟ ಅದು. ನಿದ್ದೆ ಹತ್ತಿದಾಗ ಎಲ್ಲೈತಿ? ಯಾವ ಬಯಕೆಗಳು ಇಲ್ಲ ಅಲ್ಲಿ, ಯಾವ ಬಯಕೆಗಳು ಇಲ್ಲ ಅಂತೇಳಿ ಆರಾಮ್ ಇದ್ದೆ. ಎಚ್ಚರಿಕೆ ಒಳಗ ಬಯಕೆಗಳದಾವ, ಕನಸಿನ ಒಳಗ ಎಚ್ಚರಿಕೆ ವಾಸನ ನನ್ನ ಕನಸು. ಏನ್ ಎಚ್ಚರಿಕೆ ಒಳಗ ವಾಸನ ಏನೈತಿ ಅದ ಕನಸು. ಯಾವ ಜನ್ಮದಂದು ಏನಪ್ಪ ಚಿತ್ರ ಬಿದ್ದಿತ್ತಪ್ಪ ಇದಂತ, ಅವ್ ಹಿಂದಿನ ಜನ್ಮದ ನೆನಪನ ಅವೆಲ್ಲ ಮಾಡಿದ್ವು. ಏನ್ ಈ ದೆತ್ತಾಗಿ ಎಲ್ಲೈತಿ ಅಲ್ಲಿ? ಬಯಕೆಗಳು ಯಾವುವು ಇರುದಿಲ್ಲ. ಕ್ಷಣ ಕ್ಷಣಕ್ಕೆ ಒಂದು ವಿಶ್ವ ತೋರ್ತದೆ, ಕ್ಷಣ ಕ್ಷಣಕ್ಕೆ ಒಂದು ವಿಶ್ವ ಒಡಗ್ತದೆ. ಅದರಿಂದ ಆನಂದಮಯವಾದ ಇರುವಿಕೆ ಯಾವ ಬಾಧೆನೂ ಆಗಿಲ್ಲ, ಅದು ಇರುವಂಗ ಐತೆ. ನೀವೆಲ್ಲರೂ ರಾಮ ಸ್ವರೂಪಿಗಳು ಏನ ಹೆಣದ ಸ್ವರೂಪಿಗಳು ಅಂದ್ರೆ ನೀವೆಲ್ಲರೂ ಆನಂದ ಸ್ವರೂಪಿಗಳದನ್ನು ಮರ್ತೀರಿ. ಇದನ್ನ ಗಟ್ಟಿ ಹಿಡ್ಕೊಂಡು ಕೂತೀರಿ. ಇದು ದೇಹ ನಾನು ಅಂತ, ಇದ ಹೆಣನ ನಾನು ಅಂತ ತಿಳ್ಕೊಂಡು ಕೂತೀರ. ಬಿಡದನ್ನ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ. ಇದ ಮನುಷ್ಯನ ಜನ್ಮದ ಕೆಲಸ. ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೂ ಬಂದದ್ದು ವ್ಯರ್ಥ. ನೀನು ನೃಸಿಂಹ ಅಂದ್ರೆ ಶಿವ ಅಂದ್ರೆ ಅಜ್ಞಾನವನ್ನ ನಾಶ ಮಾಡುವಂಥದ್ದು, ಮನುಷ್ಯನ ಅಜ್ಞಾನವನ್ನು ಕಳೆಯುವಂತಹದಕ್ಕೆ ನೃಸಿಂಹ ಅಂತ. ಧ್ಯಾನ ಅಭ್ಯಾಸ ಇದು, ಧಾರಣ ಅನುಭವ ಇದು, ಸಮಾಧಿ ಆರೂಢ. ಹೌದು, ಧ್ಯಾನ ಕೂಡ ಅಭ್ಯಾಸ, ಸತತ ಅಭ್ಯಾಸ ಮಾಡೋ ಧ್ಯಾನ ಕೂಡ. ಧಾರಣ ಸ್ಥಿತಿ ಪಡೆದಂದ್ರೆ ಅವ ಅನುಭವ ಶುರು. ಚಿತ್ರವೃತ್ತಿಯೊಳಗೆ ಆನಂದಮಯವಾದ ಇರುವಿನ ಅವಧಾರಣ ಆತಂದ್ರೆ ಕಲ್ಪನೆಗಳೆಲ್ಲ ಅಡಿಗಿದ ಕೂಲೆ ಅದು ಅನುಭವ ಬರಕ್ ಏನ್ ಅವ ಅನುಭವ ಮಾಡ್ಬೋದು. ಸಮಾಧಿ ಆರೂಢ, ಅದ ಸಮಾಧಿ ಸಿದ್ಧಿಸ್ತದೆ ಯಾವಾಗಲೂ. ಅದ ಇದನ್ನ ನೆನಪಿನಾಗ ಇರ್ತಾನ. ಏನ್ ಈ ಕಡೆ ನೆನಪಿಸೋದ ಉಳಿದಿಲ್ಲ, ಆನಂದದ ನೆನಪಿನಾಗ ಉಳ್ಕೊಂಡ್ಬಿಡ್ತಾನ. ಅದು ಉತ್ಥಾನ ಆದ್ರೂ ಸುಧಾ ಇದು ಸುಳ್ಳು ಅಂತ ತಿಳ್ಕೊಂಡಿರ್ತಾನ. ಏನ್ ಯಾವ್ದು ಸುಖದಾಯಕದ ಮತ್ತೆ ಹಗರದ ಅದು ನಮಗ್ ಕಠಿಣ ಹಾಕೊಂಡು ಕುಂತ, ಯಾವ್ದು ದುಃಖದಾಯಕದ ಮತ್ತೆ ಕಠಿಣದ ಅದು ನಮಗ ಹಗರಾಗೈತಿ. ಬಾಳೆ ಮಾಡೋದು ಹಗರು, ಈ ನಿದ್ದೆ ಮಾಡೋದು ಹಗರು. ಯಾಕ್ರಿ ಬಾಳೆ ಮಾಡೋದು ಹಗರು, ನಿದ್ದೆ ಮಾಡೋದು ಹಗರು ಅಂತ ಸಹಜ ಕೇಳ್ತಿದ್ರ ಅಜ್ಜವ್ರಿ. ಏನ್ ಹೇಳ್ತಿದ್ರು ಅದಕ್ಕೆ? ನಿದ್ದೆ ಮಾಡೋದು ಹಗರ್ರಿ ಅಂತ ಹೇಳೋದಿಲ್ಲ, ಬಾಳೆ ಮಾಡೋದು ಬಾಳ ಕಠಿಣ ಅದ. ಬಡ್ಕೊಂಡು ಬಾಳೆ ಮಾಡಿ ಏನ್ ಹೊಂದಿದೀಪ ನೀನು? ಎಲ್ಲರೂ ಸುಖ ಹೊಂದಬೇಕಂತ ಎಚ್ಚರ ಆದ್ಮೇಲೆ ಹಂಗ ಬಡ್ಕೊಂಡು ಬಾಳೆ ಮಾಡಿ ಏನ್ ಕಂಡಿ ಅದ್ರಾಗ? ಏನ್ ಕೊಡ್ತದ ನಿನಗ್ ಬಾಳೆ? ಏನ್ ಬಾಳೆದ ಬೆಣ್ಣ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ನಿನ್ನೊಳಗಿದ್ದದನ್ನ ಅದ್ರಾಗ ಹುಡುಕಿದ ಇರ್ಸಿಬೇಕ್ರಿ. ಅದು ವಿಷಯದ ಮುಖಾಂತರ ಆನಂದ ಸಿಗ್ತಿದ್ರೆ ವಿಷಯಗಳು ಬ್ಯಾಸರ ಆಗಬಾರ್ದಾಗಿತ್ತು ನಮ್ಗೆ. ಮುಂಜಾನೆಯಿಂದ ಸಂಜೆ ಮಠ ಬರೀ ಅದ ವ್ಯವಹಾರ ಮಾಡಿದೆ, ಇಂದ್ರಿಯ ಸಂಪರ್ಕ ಭೋಗ. ಅದರಿಂದ ಸುಖ ಸಿಕ್ಬಿಟ್ಟಿದ್ರೆ ನಿದ್ದಿಗೂ ಕೆಲಸ ಏನಿತ್ತಪ್ಪ? ಹೌದಿಲ್ಲ? ಕಡೆಗೆ ಬ್ಯಾಸರಾಗಿ ನಿದ್ದಿಗೆ ಮರಿಬೋದು, ವಿಶ್ರಾಂತಿಗೋಸ್ಕರವಾಗಿ. ಇವುಗಳಲ್ಲಿ ವಿಶ್ರಾಂತಿ ಹೊಂದಿಬಿಡ್ಬೇಕು. ಆ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿ ಬಿಡ್ಬೇಕಾಗಿತ್ತು. ಎಲ್ಲ ಬ್ಯಾಸರಿಕೆ ಕೊಟ್ಟು ಇಲ್ಲೋ, ಕಡಿಕೆ ಅದ್ರ ಪರಿಣಾಮ ಏನಾಗ್ತದೆ? ಒಂದು ದಿನದ ತೆಗೆದು ನೋಡ್ಕೋ ಅಂದ್ರೆ ಇಡೀ ಜನ್ಮದ ಗೊತ್ತಾಗತ್ತೆ. ವಾಟ್ ಈಸ್ ದ ನಾಟ್ ರಿಸಲ್ಟ್ ಆಫ್ ಯುವರ್ ಬೇಕಿಂಗ್ ಸ್ಟೇಟ್ ಅಂತ. ಒಂದು ಎಚ್ಚರಿಕೆ ಬೆಲೆ ಏನೈತೆ ಅದ್ರ ಪರಿಣಾಮ ಅನ್ನೋದನ್ನ ವಿಚಾರ ಮಾಡಿ ನೋಡಿ, ಇಡೀ ಜನ್ಮದ ಗೊತ್ತಾಗತ್ತೆ. ಒಂದು ದಿನದ್ದು ಹೆಂಗೈತಿ, ಇಡೀ ಜನ್ಮದ್ದನು ಹಂಗೈತಿ, ಬಡ್ಕೋತೈತಿ ಹಂಗ. ಇದನ್ನ ತೆಗೆದು ನೋಡ್ತಾನವ. ಈ ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರಿ ಅದ್ರ ಲಾಭ ಹಾನಿ ಬಗ್ಗೆ ವಿಚಾರ ಮಾಡಿ ವ್ಯಾಪಾರ ಮುಂದುವರಿಸ್ತಾನ. ನೋಡಿಕೊಂಡು ಮಾಡೋ ವ್ಯಾಪಾರ ಅಂತ. ಈ ಇಂದ್ರಿಯ ಸಂಪರ್ಕ ಹೋಗಿ ಎಚ್ಚರ ಆದ್ಮೇಲೆ ತೆಗೆದಿಪ್ಪ ಅಷ್ಟು ಅಂಗಡಿ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ಚರ್ಮದ ವ್ಯಾಪಾರ, ನಾಲಿಗೆ ವ್ಯಾಪಾರ, ಕಿವಿ ವ್ಯಾಪಾರ, ಅಂಗಡಿ ತೆಗೆದಿ ಕಡೆಗೆ ಏನು ಉಳಿತಪ್ಪ? ಚಿಂತಿ ಬ್ಯಾಸರಿಕೆ ಇದ್ದನು. ನೋಡ್ಕೋರಿ, ವಿಚಾರ ಮಾಡಲೇ ನಾವು ಹಂಗ ಅದನ್ನ ಮಾಡಾಕತ್ತೀವಿ. ಒಬ್ರು ಮಾಡ್ತಾರಂತ ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ.
ಯಾ ವ್ಯಾಪಾರ ನಿನಗೆ ಸುಖ ಕೊಡತ್ತೆ? 5 ವ್ಯಾಪಾರ ಮಾಡ್ತೀವಿ ಬಿಡಲಂಗ. ಒಂದೊಂದು ಇಂದ್ರಿಯದ ವ್ಯಾಪಾರಕ್ಕನೆ ಒಂದೊಂದು ಜೀವ ಕಳ್ಕೊಂಡವ, ಹೌದಿಲ್ಲ? ನೀ 5 ಇಂದ್ರಿಯಗಳ ವ್ಯಾಪಾರ ಮಾಡಿ ಘಾಸಿ ಆಗಲಿ ಅಂತ ತುಳಿವೆ ನೀನು. ನೀ ಹೆಂಗ ಬದುಕ್ತೀವೋ, ಹೆಂಗ ಆರಾಮಿರ್ತೀನಿ ನೀನು? ಹಳಿ, ಮೀನು, ಗಜ, ಪತಂಗ ಅಳಿವವು ಒಂದೊಂದು ಇಂದ್ರಿಯದ ವ್ಯಾಪಾರಕ್ಕವು, ಪ್ರಾಣ ಕಳ್ಕೊಂಡು ಎಲ್ಲ. ನೀನು ಮೀನ ಜೀವ್ಯದ ಇದಕ್ಕೆ ಗಾಣಕ್ಕೆ ಹೋಗಿ ಸಿಕ್ಕು ಗಂಟ್ಲ ಹರ್ಕೊಂಡು ಸತ್ತು ಹೋಗ್ತದೆ. ಚಪಲತೆ ನಾಲಿಗೆ ಚಪಲಕ್ಕೆ ಗಬಕ್ಕನ ತಿನ್ನಕ್ ಹೋಗಿ ಕ್ವಾಕ್ಯಾಗ ಅದು ಸಿಕ್ತು, ಹೌದಿಲ್ಲ? ಅವ ಅಳಿ, ಮೀನು, ಗಜ, ಪತಂಗ ರೂಪಕ್ಕ ಸೊಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದವು. ದೀಪದಕ್ಕೆ ಬಿದ್ದು ಹುಳ ಸತ್ ಸೊಕ್ಕವು ಕೆಲಸ ಸುಡ್ತತಿ ಅನ್ನೋದು ಗೊತ್ತಿಲ್ಲ, ಹೌದಿಲ್ಲ? ಕಮಲದ ಮಕರಂದ ಹರ್ಯಾಕ ಪತಂಗ ಅಳಿ ಅವು ಏನ ಅದು ಮಕರಂದ ಇರುವಂತ ಹುಳ ಅದಾವಲ್ಲ, ಅವು ಸತ್ ಹೊಕ್ಕವ ಅದ್ರಾಗ. ಅದು 10 ಮುನುಗರಾಗೆ ಮುದುಡಿಯಾಗಿ ಅದ್ರಾಗ ಸತ್ ಹೊಕ್ಕತಿ, ಹೊಸ್ಕೊಂಡ್ ಬಿಡ್ತತಿ. ನಾದಕ್ಕೆ ಬೀಳ್ತಾವು, ನಾದಕ್ಕೆ ಗಾಯನಕ್ಕೆ ಮಾಡ್ಲಕ್ಕವು, ಚರ್ಮಕ್ಕೆ ಇದಕ್ಕೆ ಗಜ ಅದು ಬಿದ್ದು ಸಾಯ್ತೈತಿ. ಅದು ಒಂದೊಂದು ಇದಕ್ಕೆ ಪ್ರಾಣ ಕಳ್ಕೊಂಡಾವು. ನೀ 5 ಇಂದ್ರಿಯಗಳ ಚಟಕ್ಕೆ ಬೀಳದೆ ಬಿದ್ದ ಘಾಸಿ ಆಗ ಎಂತುಳಿವೆ ನೀನು. ಒಂದರಿಂದನೇ ಎಷ್ಟು ಅನರ್ಥ ಕೋಟಿ ಬಂಧನವು ಬಂದಡರಿಸುತ್ತಿರುವುದೆಂದೊಡೆ. ಕೆಟ್ಟ ಗುಣಗಳದಾವ, ನಿನ್ನ ಗುಣಗಳದ್ದೇ ಹೇಳ್ತಾರ ಅದನ್ನ. ಒಂದು ಗುಣನ ಕೆಟ್ಟ ಗುಣ ಇದ್ರೆ ಎಂತೆಂತವು ಬರ್ತಾವ ನಿನ್ಗೆ ಅನರ್ಥ. ಇನ್ನಷ್ಟು ಗುಣಾವಳಿಗಳು ನಿನ್ನಲ್ಲಿದ್ರೆ, ಎಲ್ಲಾ ದುರ್ಗುಣಗಳು ನಿನ್ನಲ್ಲಿದ್ರೆ ಹೆಂಗ ಆಗ್ಬೋದು ನಿನ್ನ ಸ್ಥಿತಿ ಅಂತ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಒಳ್ಳೆ ಗುಣಗಳನ್ನ ಅಳವಡಿಸು, ಸದ್ಗುಣಗಳನ್ನ ಅಳವಡಿಸು, ಅಂದಾಗಿ ಇದು ನಿನಗೆ ಅನುಭವ ಕೊಡ್ಬೇಕು ಅಂತ. ಇಂದ್ರಿಯ ಸಂಪರ್ಕ ಭೋಗದಿಂದ ಆಗುವುದೇನಂದ್ರೆ ಬೇಜಾರುವುದಿಲ್ಲ. ನಿಮಗೆ ಹೇಳಾಕ್ ಬಂದಿಲ್ಲ ಇಲ್ಲ, ನಿಮ್ ಊರಿಗೆ ನೀವ್ ಏನ್ ಕಲಿಸ್ತೀರಿ ಅನ್ನೋದನ್ನ ನಾ ಕೇಳಾಕ್ ಬಂದೇನಿ, ಕಲೀಲಿಕ್ಕೆ ಬಂದೇನಿ. ನಿಮ್ಮಿಂದ ನಾ ಕಲಿಯಾಕ್ ಬಂದೇನೆ ಅಂತಿದ್ರು ಅದ್ದವ್ರು. ನಿಮಗೆ ಹೇಳಾಕ್ ಬಂದಿಲ್ಲ, ನೀವ್ ಏನ್ ಕಲಿಸ್ತೀರಿ ಅನ್ನೋದು ಕಲಿಯಾಕ್ ಬಂದೇನಿ. ನೀವು ಗುರುಗಳು, ನಾವು ಶಿಷ್ಯ, ನಾನು ಪ್ರಶ್ನೆ ಕೇಳವ, ನೀವು ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ. ನೀವು ಅವ್ರದ್ದು ಅಜ್ಜವ್ರದೆಲ್ಲ ಕ್ವಶನ್ ಐತೆಲ್ಲ, ಪ್ರಶ್ನೆಕೋಪನಿಷತ್ತು ಅಂತ ಅಂದಾರ. ನಮ್ಮ ಕ್ವಶನ್ ಕೇಳಿ ನಮ್ಮ ಬಾಯಿಲೇನ ಉತ್ತರ ತೆಗಿಸ್ತಿತ್ತು. ಅಂತವಾದ ಅವ್ರ ಉಪದೇಶ ಎಲ್ಲ ನೋಡಿ ನಮ್ಮ ಬಾಯಿಲೇನ. 3 ಅವಸ್ಥೆಗಳ ಪೈಕಿ ಯಾವ ಅವಸ್ಥೆ ನಿನಗೆ ಸುಖ ಕೊಟ್ಟತಿ ಅಂತ ಪ್ರಶ್ನೆ ಮಾಡ್ತೀವಿ. ಎಚ್ಚರಿಕೆನೂ ಬೇಸರಕೈತಿ, ಕನಸುನು ಬೇಸರಕೈತಿ, ನಿದ್ರಿ ಆರಾಮಿದ್ನಿ ಅನ್ಸೈತಿ. ಅಂತ ಯಾವ ಅವಸ್ಥೆಗೆ ನಾವು ಬೆಲೆ ಕೊಡಬೇಕು? ಎಚ್ಚರಿಕೆ ಅವಸ್ಥೆಗೆ ಬೆಲೆ ಕೊಡಬೇಕು. ನಿದ್ದೆ ತಾತ್ಪೂರ್ತಿಕ ಅವಸ್ಥೆ, ಅದನ್ನು ಮೀರೈತಿ ಶಾಶ್ವತ ಸುಖ ಹೊಂದಬೇಕು ಅನ್ನುವಂಥದ್ದು ಸೂರ್ಯಾವಸ್ಥೆ. ಅದನ್ನು ಹೊಂದಲಿಕ್ಕೆ ನಾವು ಮಹತ್ವ ಕೊಡಬೇಕಾಗಿದೆ. ಅದು ಮಬ್ಬಿನ ಆನಂದ ನಿದ್ದೆಯೊಳಗೆ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗೈತಿ. ನಾವು ಮಾಡ್ಕೋಬೇಕಾತಂದ್ರೆ ಈ ಬರುವ ನಿದ್ರೆಯನ್ನು ಸುಧಾ ನಾವು ಬಿಡಬೇಕಾಗೈತಿ. ತಾತ್ಪೂರ್ತಿಕ ವಿಶ್ರಾಂತಿ ಸ್ಥಾನವನ್ನು ಕಡೆಗಣಿಸಿ ಶಾಶ್ವತ ಸುಖವನ್ನು ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಆಯ್ತಂದ್ರೆ ನಿದ್ದೆ ಸುಧಾ ಹತ್ತುವುದಿಲ್ಲ. ಉತ್ಕಟ ಮುಮುಕ್ಷತ್ವದ ಇಚ್ಛಾ ಆಯ್ತಂದ್ರೆ ನಿದ್ದೆ ಸುಧಾ ಬರುದು. ನಾವು ನಿದ್ದೆಯನ್ನು ಗೆದಿತಾನ ಗುಡಾಕೇಶ ಅಂತ. ನಿದ್ದೆಯನ್ನು ಗೆದಿಬೇಕಾತಂದ್ರೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡ ಬರ್ತೈತಿ. ನಿದ್ದೆಯನ್ನು ಗೆದಿಲಿಕ್ಕೆ ಗುಡಾಕೇಶ ಆಗ್ಬೇಕಂದ್ರೆ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಮಾಡಿದಂದ್ರೆ ದನದ ವೃತ್ತಿಗೆ ನಿದ್ದೆ ಮತ್ತೆ ಬೇಕಾಕೈತಿ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರೆ ದನು ಪ್ರಸಂಗನ ಬರುದಿಲ್ಲಲ್ಲ ಅಲ್ಲಿ ನಿನಗೆ. ಅಂದ್ರೆ ನಿದ್ದೆ ಅವಶ್ಯಕತೆ ಇಲ್ಲ ಅಲ್ಲಿ, ಯಾವಾಗಲೂ ಇದ್ರ ಅಭ್ಯಾಸ ಮಾಡಕ್ ಬರ್ತೈತಿ ನಿನಗೆ. ಅದಕ್ಕೆ ಅದನ್ನ ಸಂಯಮ ಮಾಡ್ಕೋ ಅಂತ ಹೇಳಿತ್ತು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋದು ಯಾದಕ್ಕಪ್ಪ ಅಂದ್ರೆ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಬ್ಬಿಗೆ ಬೀಳ್ತೀನಿ. ಮತ್ತೆ ಇದನ್ನ ಕೇಳುವ ಹೊತ್ನ್ಯಾಗ ತೂಗುಡಿಸ್ಕೊಂತ ಕುಂದಿರ್ತೀವಿ. ಮಾಡಿ 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 ದನದೈತಿ ಅದು. ದನದ ವೃತ್ತಿಗೆ ನಿದ್ದೆ ಬಂದ್ಬಿಡ್ತೈತಿ. ಕಳ್ತುಂಬ ಕೂಳ್ ಬಿತ್ತಂದ್ರೆ ಕಣ್ಣು ಮುಚ್ಚಕ್ ಚಲೋ ಹೋಗ್ತಾವು, ಹೌದಿಲ್ಲ? ಅದಕ್ಕೆ ಆಹಾರ ನಿಯಂತ್ರಣವೂ ಬೇಕಾಗೈತಿ.
ಅದಕ್ಕೆ ತುಂಬಾ ಶಿಸ್ತಾಗಿ ಗಂಟಗೆ ಇದು ಏಕಾಗುವಂಗ ಹೊಡೆದ್ ಬಂದ್ ಕುಂತ್ರೆ ಏನ್ ತಿಳಿಬೇಕಂತಿದ್ರು ಅಜ್ಜವ್ರು. ಅದಕ್ಕೆ ಉದರರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರ. ಆಹಾರ ಪಥ್ಯಾಹಾರ ನಾವು ಮಾಡ್ಬೇಕು. ಅಭ್ಯಾಸದ ಸಾಧಕ ಅವಸ್ಥೆ ಒಳಗ ಅದು ಬೇಕು ನಮ್ಗೆ. ಒಳ್ಳೆ ನಾಲಿಗೆ ಗಾಂವ್ ಐತೆ ಅಂತ ಕಮ್ಮಗ ಹೊಡೆದ್ ಬಿಟ್ಟೆ ಅಂದ್ರೆ ಎಲ್ಲ ತುಂಬಿ ಬಿಡ್ತೈತಿ. ಕಳ ತುಂಬಿದ ಕಣ್ಣು ಮುಚ್ಚಾಕ್ ಚಲೋ ಹೋಗ್ತಾವ. ಅದಕ್ಕೆ ಆಹಾರದ ವಿಷಯದ ಅದು ನಿಯಂತ್ರಣ ಬೇಕು. ಅದಕ್ಕೆ ತಿನ್ಬೇಕು ಮೊದಲು ಅಂತಿದ್ರು. ಅಂದಾಗ ಅನುಭವ ನಿನಗಂತ ಖಂಡದ್ದೆಲ್ಲ ತಿನ್ಕೊಂತ ವಾದ ಅಂದ್ರೆ ಕುಂಡ್ಯಾಕ್ ತೋಳ್ ಕಡಿಯಾಕ್ ಚಲೋ ಹೋಗ್ತಾವು. ಹೌದಿಲ್ಲ? ಎಂಥ ಅನ್ನವಂತಿ ಅಂತ ಮನಸ್ಸು ನಿನ್ನಲ್ಲಿ ತಯಾರಕ್ಕೆ. ಸಾತ್ವಿಕ ಗುಣವನ್ನು ಉಂಟು ಮಾಡುವಂತ ಆಹಾರ ಯಾವುದೈತಿ ಅದನ್ನು ನಾವು ತಗೋಬೇಕಾಗ್ತದೆ. ರಜೋಗುಣ ಉಂಟು ಮಾಡುವಂತ ಆಹಾರವನ್ನ, ತಮೋ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ನಾವು ವರ್ಜಿ ಮಾಡಬೇಕಾಗ್ತದೆ. ಆ ತಿಳುವಳಿಕೆ ಸುಧಾ ಇಲ್ಲ ನಮಗೆ. ಅದಿಲ್ಲ, ಮನಸ್ಸು ಚಂಚಲಾಗುವಂತ ಆಹಾರ ಯಾವುದೈತಿ ಅದನ್ನು ಕೈ ಬಿಡು. ನಿದ್ದೆ ನಿದ್ದಿಗೆ ಮಬ್ಬಿಗೆ ಕಾರಣ ಆಗುವಂತ ಆಹಾರ ತಾಮಸಿ ಆಹಾರ. ಯಾಕ್ರಿ? ಅವನು ತಿನ್ನಕೈತೆ ಅಂದ್ರೆ ಮತ್ತೆ ಹಳಸಿದ್ದು ನಿನ್ನಿದು ಹೊಡೆದ ಅಂತ ಅದ್ರ ನಿದ್ದೆ ಬಂದ್ಬಿಡ್ತೈತಿ. ಹೌದಿಲ್ಲ? ತಾಮಸಿ ಆಹಾರ. ಸಾತ್ವಿಕ ಆಹಾರ ಯಾವುದು ಅನ್ನೋದ್ರ ಮೊದಲು ತಿಳ್ಕೊ. ಅದನ್ನು ಸ್ವಲ್ಪ ಅಲ್ಪೋಪಹಾರ ಅಂತಾರದು. ಅದು ತೊಡೆದು ಅತಿ ಆತಂದ್ರೆ ಅದು ನಿನ್ನ ಎಗ್ಗಳಾಗಿ ಹೊಡೆದ್ ಬಿಟ್ರೆ ಚಲೋ ಐತೆ ಅಂತ ಹೇಳಿ ಅದನ್ನು ಮಿತಿ ಒಳಗಿರ್ಬೇಕೆಲ್ಲ. ಅತಿ ಸರ್ವತ್ರ ವರ್ಜೆ. ಜ್ಞಾನ ಒಂದನ್ನು ಬಿಟ್ಟ ಎಲ್ಲವೂ ಅತಿ ಆಗಾಕ್ ಹೋಗ್ಬಾರ್ದು ನಮ್ಮ ಜೀವನದೊಳಗೆ. ನನಗೆ ಸಮಾಧಾನ ಆಗೋ ಮಟ ನಿಮ್ಮನ್ನ ನಾ ಪ್ರಶ್ನೆ ಕೇಳವನ. ಮನಸ್ಸಿನೊಳಗಿರ್ತಕ್ಕಂಥ ವಿಷಯಗಳಲ್ಲಿ ಇರ್ತಕ್ಕಂಥ ರಾಗವಾದಾಗ ವಿರಾಗನ ಸಂಪತ್ತು. ವಿರತಿಯಿಂದಿತರ ಸಂಪದ ಸುಖಮಿನ್ನುಂಟೆ ಅಂದ. ವಿರತಿ ಇದ್ರೆ ಸಮಾಧಾನ ಇದ್ದೇ ಇರ್ತೈತಿ. ವಿರತಿ ಬರು ಪುರುಸೋತ್ರೆ ನಿನಗೆ ಅದ ಅನುಭವ ಬರಾಕ್ ರೋಕಡಿ ಅದು ಉದ್ರಿ ಏನಲ್ಲ. ರಾಗ ಬುದ್ಧಿ ತೆಗೆದಾಗ ನಿನಗೆ ಸಮಾಧಾನ ಶಾಂತಿ ಇರ್ತದ ನೋಡಿ. ರಾಗದಿಂದನ ನಿನಗೆ ಬಂಧನ ಆಗಿದ್ದು. ಜನ್ಮ ಯಾಕೆ ನಮಗೆ ಬರ್ತೈತಿ ಅಂದ್ರೆ ಅದ್ರ ಮ್ಯಾಗಿನ ರಾಗ ಪ್ರೀತಿ, ವಿಷಯಗಳ ಮೇಲಿನ ಪ್ರೀತಿ. ಅದಕ್ಕೆ ಜನ್ಮ ಹುಟ್ಟಿಟ್ಟಿ ನಮ್ಮನ್ನು ಹುಟ್ಟಿಸಾವ್ರು ಯಾರು ಅಂದ್ರೆ ಅದರ ಯಾವ್ದ್ರ ಮ್ಯಾಗ ಆಸೆ ಐತಿ ಅಲ್ಲಿ ಹುಟ್ಟಿ ಬರ್ತೀನಿ. ದೇವರು ದಿನರು ನಮ್ಮನ್ನು ಹುಟ್ಟಿಸಿಲ್ಲ. ನಮ್ಮ ಹುಟ್ಟಿಗೆ ಕಾರಣ ಜನ್ಮ, ವಿಷಯಗಳ ಮೇಲಿನ ಪ್ರೀತಿಗೆ ಅಲ್ಲಿ ಹುಟ್ಟಿ ಬರ್ತೈತಿ. ಅದರಿಂದ ತೃಪ್ತಿ ಹೊಂದಬೇಕು ಅಂತ. ತಿನ್ನೋ ಆಶೆ ಅದ್ರ ಮ್ಯಾಗ ಪ್ರೀತಿ ಇದ್ದಾವ. ಬಹಳಷ್ಟು ಮಕ್ಕಳು ಮರಿ ಹಳದ ಸುಖ ಹೊಂದಬೇಕನ್ನೋ ಪ್ರೀತಿ ಬಹಳ ಜೀವ ಇದ್ದಾವ. ಅವು ಅಂತ ತಂದೆ ತಾಯಿಗಳಲ್ಲಿ ಹುಟ್ಟುತ್ತಾನವು. ಮತ್ತೆ ಬಹಳಷ್ಟು ತಿಂದ್ರು ಬ್ಯಾಸರಾಗದಂತ ಹೊಟ್ಟಿ. ಹೌದಿಲ್ಲ? ಬಹಳಷ್ಟು ಮಕ್ಕಳನ್ನ ಹಡಿದ್ರು ಕೆಡಲಾರದಂತ ಶರೀರ. ಅಂತ ಶರೀರ ಯಾವ್ದಂದ್ರೆ ಹಂದಿ ನಾಯಿಗಳ ಜನ್ಮ ಬಾರದಿರುವುದೇ ಅಂತ. ಅದಕ್ಕೆ ಅತಿ ಪ್ರೀತಿ ಇತ್ತಂದ್ರೆ ಮಕ್ಕಳು ಮರಿ ಆಶೆ ಬಹಳ ಪ್ರೀತಿ ಆದ್ರೂ ಇದು ಅದ ಅಲ್ಲಿ ಹುಟ್ಟ ಗೆಳ್ಕೊಂಡು ಹೋಗಿ ಹುಟ್ಟಾಕ ಹಸ್ತದ ನಿನ್ನಲ್ಲಿ. ಯಾವ ಸಂಪತ್ತನ್ನು ವಿರತಿ ಸಂಪತ್ತಿಗೆ ಹೋಲಿಸ್ಲಿಕ್ಕೆ ಬರ್ತದೆ ಹೇಳಿ? ಹೌದು, ಬೇಕಾದಂತಾದ ಜಗತ್ತಿನ ಭೌತಿಕ ಸಂಪತ್ತು ನನ್ನಲ್ಲಿ ಸಾಕಷ್ಟು ಐತೆ ಅಂದ್ರೆ ಸುಧಾ ವಿರತಿ ಸಂಪತ್ತಿಗೆಲ್ಲ ಅದು ತುಚ್ಛ ಅನಿಸ್ಕೊಂಡು ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನು ಅರಿದ ಅನುಭವಿಯ ಸುಖಕ್ಕೆ ಸರಿಗಾನೆ ಅಂತ. ಎಷ್ಟು ಗಳಿಸಿರ ಏನಾಗ ಭೌತಿಕ ಸಂಪತ್ತು ಗಳಿಸಿರ ಏನಾಗಬೇಕಾಗಿ ಅದು ನೀನು ಸುಖ ಕೊಡ್ತೈತೇನ? ಅದು ವಿಪತ್ತನ ನಿನಗೆ, ಕೆಡಕಿಗಿನ ಕಾರಣ ಹೊರತು ಅದರಿಂದ ಏನನ್ನ ಲಾಭ ಇಲ್ಲ. ನೀ ಸಮಾಧಾನ ಶಾಂತಿಯನ್ನು ಹೊಂದಬೇಕಾತಂದ್ರೆ ಜಗತ್ತಿಂದ ಏನೂ ಅವಶ್ಯಕತೆ ಇಲ್ಲ ನಿನಗೆ. ಅದಕ್ಕೆ ವಿಷಯ ಬೇಕಾದಷ್ಟು ಭೌತಿಕ ಸಂಪತ್ತನ್ನು ಗಳಿಸೇನಂದ್ರು ಸುಧಾ ಅದೆಲ್ಲ ಚೆರಟ ಅಂದ. ಅದ್ರಾಗ ಏನು ರಸ ಇಲ್ಲ, ಕಸನ ಅದು. ಕಸದ ಸಂಗ್ರಹ ಆಗೈತಿ ಅಂತ. ಭೌತಿಕ ಸಂಪತ್ತು ಗಳಿಸ್ಯಾನ ಅಂದ್ರೆ ಕಸ ಗುಡಿಸ್ಯಾನ ಅಂತ. ಕಸಬರಿಗೆ ಕಸ ಗುಡ್ಸೋಕೆ ಏನಂತಾರ? ಕಸಬರಿಗೆ ಆಗ್ಬೇಕಂತೀವಿ, ಏನು ಪೂಜ್ಯ ಆಗ್ಬೇಕಂತೀವೋ?
ಕಸ ಗುಡಿಸ್ಕೊಂತ ಹೋದಂದ್ರೆ ಇದು ಕಸಬರಿಗೆನ ಎಷ್ಟ್ ಜನ್ಮ ಹುಟ್ಟಿದ್ರು ಕಸ ಗುಡಿಸೋದು ಇದು. ಅದಕ್ಕೆ ಆ ವಾಸನ ಹೋಗ್ಬೇಕಲ್ಲ, ಕಸ ಗುಡಿಸೋ ವಾಸನ, ವಿಷಯಗಳ ಸಂಗ್ರಹ, ವಿಷಯ ಭೋಗ ಮಾಡ್ಬೇಕನ್ನೋ ವಾಸನ, ಅದು ಕಸ ಗುಡ್ಸಕ್ ಹಸ್ತೈತಿ. ಅದಕ್ಕೆ ಹೋಗ್ಬೇಕು ನೋಡ್ರಿ. ವಿಷಯ ಸಂಗ್ರಹ ವೃತ್ತಿ ಇತ್ತಂದ್ರೆ ಕಸಬರಿಗೆನ ಅದ. ಏಟು ಶರೀರ ಚೇರ್ತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಬೋದು. ಬರೀ ಅದ ಜೀವನದ ಗುರಿ ಅಲ್ಲ. ವಿಷಯ ಸಂಗ್ರಹ ಮಾಡ್ಕೋತ ಕೂಡೋದ ನಿನ್ನ ಜೀವನದ ಗುರಿ ಅಲ್ಲ. ಎದಕ್ಕೆ ಬಂದಿ ಅನ್ನೋದು ತಿಳ್ಕೊನಿ. ಮನುಷ್ಯನ ಜನ್ಮ ಎದ್ರೊಳಗದ, ಲಾಭ ಎದ್ರೊಳಗೈತಿ. ಮನುಷ್ಯನ ಜನ್ಮದ ಲಾಭ ಬರೇ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದ್ರೊಳಗಿಲ್ಲ. ನಿನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನ ಮಾಡ್ಕೋದು, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನ ಕಳ್ಕೋದ್ರಾಗ ಲಾಭ ಅದ. ನೀನು ಈ ಶರೀರವನ್ನು ಹೆಂಗ್ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದು ಇನ್ನೂ ನೆನಪಿಗೆ ಬರುವದು. ನಿನಗೆ ಕ್ರಮ ತಪ್ಪೇದನ್ನೋದು ನಮ್ಗೆ ಇನ್ನೂ ಹೊಳೆಯವಲ್ಲ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಮೋಹ ಏನದ ನೋಡ್ರಿ. ಈ ಮೋಹವನ್ನು ತ್ಯಾಗ ಮಾಡೋದು ಸನ್ಯಾಸ. ಅದು ಎಲ್ಲೈತಿ? ಒಳಗ್ ಮನಸ್ಸಿನಾಗ ಐತಿ, ಅದನ್ನ ಬಿಡು. ಮೋಹ ತ್ಯಾಗಕ್ಕನ ಮನದ ಮುಂದಿನ ಆಶೆ ಮೋಹ ಅದ ನಿನಗ ಇದು ಬಂಧನಕ್ಕೆ ಹಾಕಿತ್ತು. ಇವು ಯಾವ ಮಾಯೆ ಅಲ್ಲ. ಈ ಮನಸ್ಸು ಮನೆಯಾಗಿ ನಾವು ವ್ಯಾಮೋಹ ಅದ ನಿನ್ನ ಮಾಯೆ ಅದ. ಅದಕ್ಕೆ ಅಂದ ಮನದ ಮುಂದಿನ ಆಶೆ ಮಾಯೆ ಕಾಣಿರುವವನು. ಅಕ್ಕಮಾದೇವದನ್ನ ಹೇಳ್ಯಾರ, ಹೆಣ್ಣು ಮಾಯೆ ಎಲ್ಲ, ಮಣ್ಣು ಮಾಯೆ ಎಲ್ಲ, ಮಣ್ಣು ಮಾಯೆ ಎಲ್ಲ, ನಿನ್ನ ಮನದ ಮುಂದಿನ ಆಶೆ ಮಾಯೆ ಕಾಣಿರುವಂತ. ಈ ಆಶೆಯನ್ನ ಕೈ ಬಿಡದ. ಅದಕ್ಕೆ ಬಿದ್ದೆ ಅಂದ್ರೆ ಅದಕ್ಕೆ ಆಸೆ ಆಗಿ ಬಿದ್ದದ ನಿನ್ನ ಮತ್ತೆ ಬಂಧನಕ್ಕೆ ಹಾಕ್ತದೆ. ಜನ್ಮ ಜನ್ಮಾಂತರ ಹುಟ್ಟಿ ನಿನ್ನ ತೇಕ್ ಹಾಕಿಸ್ತದೆ. ಇದ ಸುಖ ಕೊಡ್ತೈತಿ ಅಂತ ಅದನ್ನ ಬಿಡಾಕ್ವಲ್ಲ, ತ್ಯಾಗ ಮಾಡಾಕ್ವಲ್ಲ. ಅದನ್ನ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ. ಅವಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಇದ್ರ ಬೆನ್ನ ಹತ್ತಿ ಬಿಟ್ಟೇವು ನಾವು, ಇದು ಸುಖ ಕೊಡ್ತೈತಿ ಅಂತ. ಹೆಂಗ ಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಕೈತಿ, ಏನೋ ದುಃಖದ ಪ್ರಮಾಣ ಹೆಚ್ಚಾಕೈತಿ ನೋಡ್ಕೊ. ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ ಗಳಿಸೋದ್ರಾಗ ಏನು ಹೊಳಿಲಿಲ್ರಿ. ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಎಲ್ಲ ಮಕ್ಕಳೆಲ್ಲ ಇಕ್ಕಳಾದವ್ರಿ. ಏನ್ ಮಾಡೋದು? ಎಲ್ಲ ಮಾಡಿದ್ದೆಲ್ಲ ಏನಾತ್ರಿ? ನಾ ಮಾಡಿದ್ದು ಎಲ್ಲ ವ್ಯರ್ಥ ಆತಲ್ಲ. ಇದಕ್ಕಾಗಿ ಮಾಡಿದ್ದು ಶ್ರಮ. ಅದ್ರ ಬದ್ಲಿ ಇದ್ರ ಕಡೆ ಎಲ್ಲ ಕೊಟ್ಟಿದ್ರೆ ಹೆಂಗಾಕಿತ್ತು? ಸ್ವಲ್ಪ ಇದಕ್ಕೆ ಪ್ರಯತ್ನ ಮಾಡಿದ್ರೆ 1/100ನೇ ಭಾಗ ನಿನ್ನ ನಿಜವನ್ನ ನೀ ತಿಳ್ಕೊಳಿಕ್ಕೆ ಅಷ್ಟು ನಾವು ಎಳೆ ಕೊಟ್ಟಿದ್ರೆ ಜನ್ಮ ಪಾವನ ಕಿತ್ತಲ್ರಿ. ಸುಳ್ಳ ಇವನು ವಿಷಯಗಳನ್ನು ಗಳಿಸಿ ಮಕ್ಕಳು ಮರಿ ಹಿಡಿದು ಮಜಾ ಮಾಡಿ ಸುಖ ಹೊಂದ್ಬೇಕಂತ ವ್ಯರ್ಥ ಆತಲ್ಲ ಜನ್ಮ. ಏನ್ ಹೊಳಿಲಿಲ್ರಿ ನಮಗಂತ. ಅಜ್ಜಾರ ಮೊದಲ ಹೊಳಿಲಿಲ್ರಿ ನಮಗಂತ. ಏನ್ ಮಾಡೋ? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ. ಇನ್ನೇನ್ ಹಲಿಗೆ ಹೊರಸೋಗಂತಿದ್ರು. ಮತ್ತಿಂತ ಅನುಕೂಲದಂತ ಶರೀರ ಸಿಗಬೇಕು, ಅಂತ ಮಾರ್ಗದರ್ಶಕರು ಸಿಗಬೇಕು. ಎಲ್ಲಿ ಆಗ್ಬೇಕು ನಿನಗದು? ಇದು ಬಹಳ ಕಠಿಣ. ಅದು ಮೋಹ ಯಾವಾಗ ನಾಶ ಆಯ್ತು ಅವಾಗ ನಿನಗ ಬಂಧನಕ್ಕೆ ಹಾಕವ್ರು ಯಾರು? ಅದ ಬೇಡಿ ನಿನಗ. ನಿನ್ನ ಬೇಡಿ ನೀನ ಹಾಕೋಣ. ಯಾರು ನಿನ್ನ ಬೇಡಿಕೆ ಬಂಧನಕ್ಕೆ ಹಾಕವ್ರಿಲ್ಲ. ಬೇಡಿ ಹಾಕಿ ನಿನ್ನ ಹುಟ್ಟು ಸಾವುಗಳಿಗೆ ಒಳಗ್ ಪಡ್ಸವ್ರಿಲ್ಲ. ನಿನ್ನ ಅದ್ರಾಗ ಸಿಕ್ಕೊಂಡು ಒದ್ದಾಡಕ್ ಹಚ್ಚವ್ರು ಯಾರು ಇಲ್ಲ. ನೀನ ಮಾಡ್ಕೊಂಡಿದ್ದ. ಮನ ಏವ ಮನುಷ್ಯ ನಮ್ಮ ಕಾರಣಂ ಬಂದ ಮೋಕ್ಷ ಇವು ಅಂತ. ಮನಸ್ಸ ಎಲ್ಲದಕ್ಕೂ ಕಾರಣ. ಒಳಗ್ ತಿರುವಿದಿ, ಲಾಕ್ ಆದಿನಿ. ಹಿಂಗ್ ಹೊರಗೆ ತಿರುವಿದಿ, ತ್ಯಾಗ ಮಾಡಿದಿ, ಬಿಡುಗಡೆ ಅಕ್ಕಿ. ಚಾವಿ ಯಾಕ್ರಿ? ಹಿಂಗ ತಿರ್ಕೊಂಡಿ ಎಲ್ಲ ನನಗ ಅಂದಿ ಹೋತನಿ. ತ್ಯಾಗ ಮಾಡಿದಿ, ಬಿಡುಗಡೆ ಹಾಕಿನಿ. ಕೀಲಿ ಹಾಕೋತಿಲ್ವ? ನೀನ ಕೀಲಿ ಹಾಕೊಂಡಂಗಿಲ್ಲ. ಎಲ್ಲ ನನಗ ಇರ್ಲಿ ಅಂತ ಒಳಗ ಹಿಂಗ ಲಾಕ್ ಹೊಡೆದೆ ಅಂದ್ರೆ ಬಂದ ಬೇಡಿ ನೀನ ಹಾಕೊಂಡಂಗ. ತ್ಯಾಗದಿಂದನ ಘನ ಸೌಖ್ಯ ನಿಂತಿರ್ಪದು. ಈಗಲಿ ಜೀವನಿಗೆ ರಾಗದಿಂ ಬಂಧನವು, ತ್ಯಾಗದಿಂ ಘನ ಸೌಖ್ಯ ನಿಂತಿರ್ಪದು ಅಂತ. ಅದಕ್ಕೆ ಇದನ್ನು ಮೊದಲಿಗೆ ರಾಗವನ್ನು ಕಳ್ಕೊಳ್ಳಿ. ವಿಷಯಗಳ ಮ್ಯಾಗಿನ ಪ್ರೀತಿ ನಾಶ ಮಾಡ್ಕೊಳ್ಳಿ. ಅವು ಯಾವ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ. ಇದು ಹೊಳಿಬೇಕಲ್ಲ. ಮಹಾತ್ಮರ ಸಂಘ ಮಾಡಿದಾಗ ಇದು ತಿಳಿತೈತಿ ನಮಗೆ. ಇಲ್ಲ ಯಾರು ಹೇಳವ್ರು ನಿಮ್ಗೆ? ತಂದೆ ತಾಯಿಗಳಾರ ನೆನಪಿಗೆ ತಂದು ಕೊಡ್ತಾರ ನಮ್ಮ ಮನ್ಯಾಗ.
ಚಲೋತಂಗ ಬಾಳೆ ಮಾಡ, ವಿಷಯ ಸಂಗ್ರಾಮ, ವಿಷಯ ಬಾಳೆ ಮಾಡ, ಹೊಲ ಹಿಡಿ, ನೌಕರಿ ಹಿಡಿ, ಹೌದಿಲ್ಲ? ಇದನ್ನ ಮಾಡಂತ ಹೇಳವ್ರು ಅದಾರ ಹೊರತು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡುವ ಒಂದು ಅಂತ ಮಾರ್ಗ ತೋರ್ಸವ್ರು ಯಾರ್ದಾರೆ? ಯಾ ಬೀಗರು ಬಿಜ್ಜರು ನೆನಪಿತಂತ ಕೊಡ್ತಾರನ ಇದನ್ನ? ಮನೆಯಾಗಿನ ತಂದೆ ತಾಯಿ ಅಣ್ಣ ತಮ್ಮರು ಸುತ್ತಮುತ್ತಲ ಪರಿಸರ ಎಲ್ಲಿ ಐತಿ? ಎಲ್ಲೋ ಇಂಥ ಮಹಾತ್ಮನ ದರ್ಶನ ಆದಾಗ ಏನಾರ ನಿನಗೆ ಹೊಳೆದ್ರೆ ಹೊಳಿಬೇಕಿದ. ಎಷ್ಟು ಜನ್ಮದ ಪುಣ್ಯನೋ ನಿನಗೆ ಹೊಳೆದ್ರ. ಮೋಹ ಬಂಧನ ಎಲ್ಲಿ ತನಕ ಇರ್ತೈತಿ ನೋಡ್ರಿ, ಅಲ್ಲಿ ತನಕ ಶರ್ಮನಿನ. ಮೋಹ ಬಂಧನ ಯಾವಾಗ ನಾಶ ಆಕೈತಿ ಅವಾಗ ನಿನಗ ಅರಮನಿ. ನಿನಗ್ ಬಂಧನಕ್ಕೆ ಹಾಕವ್ರು ಯಾರಿಲ್ಲ. ನೀನ ರಾಜರ ರಾಜ ಅಂತಾರಲ್ಲ, ಚಕ್ರವರ್ತಿಗಳ ಚಕ್ರವರ್ತಿ. ನಿನ್ನನ್ನು ಕಂಡು ಇಂದ್ರ ಮತ್ತು ಬ್ರಹ್ಮರು ಅಸೂಯೆ ಪಡುವರು ಅಂತ. ದೇವಾಣ ದೇವತೆಗಳು ಹೊಟ್ಟೆ ಕಿಚ್ಚು ಪಡ್ತಾವ. ಈ ಜ್ಞಾನ ಸ್ಥಿತಿಯನ್ನು ನೀ ಪಡೆದಿದ್ದಾದ ನಿನ್ನ ದರ್ಶನಕ್ಕಾಗಿ ಕಾಕೊಂಡು ಕುಂತಿರ್ತಾವ. ಜಗತ್ತು ನಾಯಿಯಂತೆ ಕಾಲನೆ ಕೂತ ನಿನ್ನ ಬೆನ್ನು ಹತ್ತುತ್ತದೆ. ಆ ಸ್ಥಿತಿಯನ್ನು ನೀ ಪಡ್ಕೊಂಡೆ ಅಂದ್ರೆ ತೀವ್ರ ವಿವೇಕ ವೈರಾಗ್ಯಗಳಿಂದ ವಾಸನಾ ನಾಶ ಆಗೈತಿ. ವಾಸನಾ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಎಷ್ಟು ಶಾಸ್ತ್ರ ಹೇಳಿದ್ರು ಕೇಳಿದ್ರು ವಾಸನ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥನೆ. ಮತ್ತು ಜನ್ಮ ಬರ್ತದೆ ನೀನು ಹುಟ್ಟು ಸಾವುಗಳಿಗೆ ಒಳಗಕ್ಕಿ. ಆಸ್ತಿಯಿಂದ ಸುಖ ಹೊಂದಬೇಕಂತ ಗಳಿಸ್ತಿರೋ ಏನ ದುಃಖ ಹೊಂದಬೇಕಂತ ಗಳಿಸ್ತಿರೋ? ಅದನ್ನ ಆಸ್ತಿ ಗಳಿಸಿದಾಗ ಸುಖದ ಪ್ರಮಾಣ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ, ದುಃಖದ ಪ್ರಮಾಣ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಬಹಳಷ್ಟು ಗಳಿಸಿದವ್ರು ಏನಾಗ್ಯಾರ ನೋಡ್ಕೋರಿ. ಬಹಳಷ್ಟು ಹೊಲ ಹಿಡಿದವ್ರು, ದೊಡ್ಡ ನೌಕರಿ ಹಿಡಿದವ್ರು ಆರಾಮದಾರ ನೋಡ್ರಿ. ನಿನಗ್ ಭ್ರಮ ಆಗೈತಿ, ಇನ್ನೂ ಒಂದು ನಂಬರ ನಂದ ಮಾಡ್ಕೋಬೇಕಿದನಂತ. ಅದು ನನ್ನ ಹೆಸರ್ಲಿ ನಾವು ಆಗ್ಬೇಕು ಅಂತ. ಎಷ್ಟು ಮಂದಿ ಹೆಸರ್ಲಿ ಆಗ್ಬೇಕು ಅವ್ರಿ. ನಿನ್ನಿದ್ ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ನಿನ್ನೆ ಯಾರ್ದೋ ಇತ್ತದ ಹೊಲ ಇವತ್ತು ನಿಂದಾಗೈತಿ, ಮತ್ ನಾಳೆ ಯಾರ್ದೋ ಆಕೈತಿ. ಅದನ್ನ ನಂದಂತ ಹೇಳಿ ಬರ್ಸ್ಕೊಂಡ ಎಷ್ಟು ನೀ ಆರಾಮಿರವ? ಎಷ್ಟು ಜನ ಆಳಿ ಹೋಗ್ಯಾರ ಇದನ್ನ ಭೂಮಿ. ಯಾಕ್ರಿ? ಎಷ್ಟೋ ಶತಕೋಟಿ ರಾಯರುಗಳು ಆಳಿದ ನೆಲವ ತನ್ನದೆಂದೆನಿತ ಶಾಸನವ ಬರಿಸಿ ಕೋಟಿ ಕೊತ್ತಳವ ನಿಕ್ಕಿ ಭದ್ರವಾದ ಕೋಟಿ ಯಾರು ಬರ್ದಂಗ ಮಾಡ್ಕೊಂಡಿ ಅರಮನಿ ಮಾಡ್ಕೊಂಡೆಲ್ವೋ? ಪ್ರಾಣವಾಯು ಹೋತು, ಏನ್ ಮಾಡೋದು? ನಿನ್ನ ಮಾಡಿದ್ದೆಲ್ಲ ವ್ಯರ್ಥ ಆತಲ್ವ. ಅದಕ್ಕಾಗಿ ಪಡ್ಕೊಂಡು ಕೆಲ್ಸಿದ್ದ ನೋಡ್. ನೀವೆಲ್ಲ ರಾಜ ಮಹಾರಾಜರೇ ಹೇಳ ಹೆಸರಿಲ್ದ ಹೋಗ್ಯಾವ ಇದಕ್ಕಾಗಿ ಬೆಣ್ಣತ್ತಿ. ನಿನ್ನ ಸೌಕರ್ಯಕ್ಕೆ ಏಟ್ ನಿನ್ನ ವೈಭವ ಯಾಕಡೆ ಮೂಲೆಂದು ಏಟ್ ಗಳಿಸಿದ್ ನೀನು? ಗಳಿಸೋದ್ರಾಗ ಇದನ್ನ ಹಾಳು ಮಾಡ್ಕೊಂಡೆಲ್ವ? ಅದರ ಎಷ್ಟು ಪಾಪ ಕೃತಿಗಳನ್ನು ಮಾಡಿದಿ. ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು ನಡುವೆ ತನುವಿಗೆ ಅತಿ ಬಳಲಿಕೆ. ಎಷ್ಟು ತ್ರಾಸ ಅನುಭವಿಸ್ಬೇಕಾತಿ. ಶರೀರದ ಎಷ್ಟು ತ್ರಾಸ ಆತಿ, ಮನಸ್ಸಿಗೆ ಎಷ್ಟು ತ್ರಾಸ ಆತಿ. ಬಿರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಪಾಪ ಕರ್ಮ ಘಟಿಸ್ತಾವಿಲ್ಲ. ಎಷ್ಟು ಮಂದಿ ಮರಗಿಸಿದಿಪ್ಪ ನೀನು. ರಾಜ ಮಹಾರಾಜರು ಎಷ್ಟು ಮಂದಿ ಕೊಂದ್ರವ್ರು, ಎಷ್ಟು ಮಂದಿ ತಾಳಿ ಹರಿದ್ರು. ಪಾಪ ಯುದ್ಧಕ್ಕೆ ಹೋದಾಗ ಕೊಂದ್ರೆಲ್ಲೂ ಅವ್ನು ಕೊಂದು ಇವ್ರು ರಾಜ್ಯ ಕಬಳಿಸಿದ್ರು. ಅವು ಅದ್ರ ಮರಗ್ ಬಿಡ್ತದೇನ ಅವ್ರಿಗೆ? ಅಲ್ಲಿ ಕ್ವಾಟೆ ಪಿಸಾಚಾಗಿ ತಿರ್ಗಾಕತ್ತಾವು. ಯಾರು ಲಗತ್ತಿಗೆ ಹೋಗುದಿಲ್ಲ ಅಲ್ಲಿ. ಏನು ವಿಪ್ಪ ಅಲ್ಲಿ ಹೋಗುದಿಲ್ಲ ಯಾರು ಅಂತ. ಇಂಥ ವ್ಯವಹಾರ ವಿಲಾಸಿ ಜೀವನ ನಡೆಸಿದ್ರು ಅವರು. ಮೊದಲು ಅದರಾಗ ಸುಖ ಸಿಗ್ತೈತೆ ಅಂತ ಎಲ್ಲ ಮಂದಿನೆಲ್ಲ ಯಾವ್ದು ಬಲವೇ ನ್ಯಾಯ, ಮೈಟ್ ಈಸ್ ರೈಟ್ ಅಂತಿರಲ್ಲ. ಯಾವ್ದು ಬಲಾಟ್ ಇರ್ತೈತಿ ಅದನ್ನ ಕಡಿಮೆ ಇದ್ದದನ್ನ ಕೊಂದ ಅದನ್ನ ಬದುಕುದು, ಸ್ವಾಧೀನ ತಗೊಂಡ್ಬಿಡುದು. ಹೌದಿಲ್ಲ? ನಮ್ಮ ಯಾಕೆ ದಂಡೆತ್ತಿ ಬರಬೇಡಪ್ಪ ಅಂತ ಬೀಗ್ತನ ಮಾಡ್ಕೊಂತಿದ್ವು ಅವು ಮೊದಲು. ಕನ್ಯಾ ಕೊಟ್ಬಿಡುದು ರಾಜಾಗ, ನಿನ್ಗ ಕೊಡ್ತೇವಪ್ಪ, ನಮ್ ಮ್ಯಾಗ ಬರಬೇಡ ನೀ ಅಂತ. ಹಿಂಗಾಗಿ ಜಗ್ ಮಂದಿ ಹೆಂಡ್ರನ್ ಮಾಡ್ಕೊಂಡ್ಬಿಟ್ಟು ರಾಜ ಮಹಾರಾಜರನ್ನು ಎಲ್ಲ ಹೊಡೆದ. ಏನ್ ಮಾಡುದು? ಅವು ಸುಖ ಸಿಗ್ತೈತೆ ಅಂತ ಮಾಡ್ಕೊಂಡು ಹೋಗ. ಹೌದಿಲ್ಲ? ನಿಮ್ಮಲ್ಲಿ ಬಂಧುತ್ವ ಇರ್ಲಿ ಅಂತ ತಿಳ್ಕೊಂಡು ಹಿಂಗ ಮಾಡಿದ್ವು ಅಲ್ಲ. ಇದನ್ ಮಾಡಿದವ್ರ ಏನ್ ನೆಮ್ಮದಿ ಅದಾರ? ಸಣ್ಣ ಹುಡುಗರು ಹೆಂಗ ಆಟ ಆಡ್ತಾವ ಹಂಗ ನಾವು ಈ ಪ್ರಪಂಚದ ಆಟ ಆಡ್ತೇವೇನ್ರಿ?
ಹ್ಮ್ ಅವು ಆಟಿಗೆ ಚಾಡ್ತಾವಿಲ್ಲ, ಆಟ ಆಡೋನು ಬಾ ಅಂತ ಅವು ಎಲ್ಲ ಗೊಂಬಿ ಆಟ ಆಡ್ತಾವಿಲ್ಲ. ಅವು ಮದ್ವಿ ಮಾಡ್ತಾವ, ಎಲ್ಲ ಊಟ ಹಾಕಿಸ್ತಾವ, ಗೊಂಬಿ ಊಟ ಮಾಡ್ತಿದ್ರಿಲ್ಲ ಮೊದಲು. ಈಗಿಲ್ಲ, ಇಲ್ಲ ಅದು ಹೌದಿಲ್ಲ. ಈಗ ಬರೀ ಮೊಬೈಲ್ ಬಂದಿಂದ ಎಲ್ಲ ಹೋಗ್ಯಾವ. ಮೊದಲ ಗೊಂಬಿ ಆಟ ಅಂತ ಹೇಳಿ ಆಡ್ತಿದ್ರು. ಆಟಿಗೆ ಹೆಚ್ಚಿಗಾರ ಆಟ ಆಡಿ ಊಟ ಹಾಕೇವ್ ಅಂತೇಳಿ ಊಟ ಎಲ್ಲ ಬರೋಬ್ಬರಿ ಮಾಡಿದ್ವಿ. ಅದನ್ನ ಕೆಡಿಸುವಾಗ ಸುಧಾ ನಕ್ಕೋಂತ ಕೆಡಿಸ್ಕೊಂತ ಹೋಗಿದ್ವು. ಊಟ ಮುಗೀತು ಅಂತೇಳಿ ಹೌದಿಲ್ಲ. ಹಂಗ ನಾವು ನಕ್ಕೋಂತ ಬಿಟ್ಕೊಟ್ಟು ಹೋಗ್ಯ ನೀ ಹೋಗುವಾಗ ಇದನ್ನ. ಸಣ್ಣ ಹುಡುಗರು ಆಟ ಆಡ್ದಂಗ ಆಡಿ ಇದನ್ನ ಬಿಟ್ಟ ನಕ್ಕೋಂತ ಹೋಗುವಾಗ ಅಯ್ಯೋ ಯಪ್ಪ ಹೆಂಗ್ ಹೋಗ್ಲಿ, ಏನ್ ಮೋಸ ಆತೇವ ಇದು ನಮ್ಗ. ಹೆಂಗ್ ಹೋಗ್ಲಿ ಯಪ್ಪ, ಎಷ್ಟು ಬ್ಯಾಂಕಿನಾಗ ಇಟ್ಟಿನೆಲ್ಲೋ ನಿನಗೆಲ್ಲಾ ಬ್ಯಾಂಕಿನಾಗ ತುಡುಗ್ಲೆ ಹೋಗಿ ಹೌದಿಲ್ಲ. ಸೀಕ್ರೆಟ್ ಇಟ್ಟಿಲ್ಲ, ಎಷ್ಟು ಗೊತ್ತಿಲ್ದಂಗ ಹೆಂಗ್ ಮಾಡಿ ನೀನ್ ಗಳಿಸಿ. ಯಾರೇ ಇಟ್ಕೊಂಡಿರ್ತಾನ ಅದನ್ನ. ಬರ್ತೈತಿ ನಮ್ಗ ಬರುವಾಗೆ ಹೋಗ್ಬಿಡ್ತೀನಿ ನಿನ್ನ ಶರೀರ. ನಾಳೆ ಹೆಗ್ಗಣಾಗಿ ಬರ್ತೀಯ ಅಲ್ಲಿ ಮುಗಿದಿಟ್ಟದನ್ನ ಕೆದರಾಕ. ಅದ ಹೆಗ್ಗಣ ಯಾಕಾಕ ಒಂದಿ ಕೆದರದ ಇವನ್ ಬದುಕ ಸಿಗುವಲ್ದ ನಾನು ಉಗಿದಿಟ್ಟಿದ್ದಂತ. ಎಂತೆಂತ ಜನ್ಮಗಳು ಬರ್ತಾವ ನೀನು ಈ ವಿಷಯದ ವ್ಯಾಮೋಹಕ್ಕಾಗಿ. ಏಟು ಅಷ್ಟ ಈ ತುರ್ತಕ್ಕೆ ಅಷ್ಟು ಮಾಡ್ಕೊಂಡು ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಮೊದಲು ಈ ಕೆಲಸ ಮಾಡ್ಕೊಂಡ್ರೆ ನಿನಗೆ ಲಾಭ ಅದ ನೋಡಿ. ಸಣ್ಣ ಹುಡುಗರು ಹೆಂಗ ಹಚ್ಕೊಡಲಿ ಅದನ್ನ ಕೆಡಿಸಿ ಹೋಕ್ಕವ, ಹಂಗ ಹೊಕ್ಕಿ ಅದನ್ನ ಬಿಟ್ಟು ಏನು ಹಚ್ಕೊಳ್ದಂಗ. ವಿಹಿತ ಮಾರ್ಗದಿಂದ ಗಳಿಸಿದ್ದ ನಿನಗೆ ಸುಖ ಕೊಡುದಿಲ್ಲ, ನಿಷಿದ್ಧ ಮಾರ್ಗದಿಂದ ಗಳಿಸಿದ್ದ ಏನು ಸುಖ ಕೊಡ್ತೈತಿ ನಿನಗ? ಯಾವ ಮಹಾತ್ಮರ ನಿಷಿದ್ಧ ಆಚರಣೆ ಒಳಗೆ ತೊಡಗಿದ್ರೆ ಹೇಳ್ರಿ ನೀವು. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ. ಕಡೆ ಪೂರ್ಣ ಸ್ಥಿತಿಯನ್ನು ಜ್ಞಾನ ಆಗುವವರೆಗೂ ಅವರು ನೀತಿಯಿಂದ ನಡ್ಕೊಂಡ್ರು, ಧರ್ಮ ಮಾರ್ಗವನ್ನು ಬಿಡ್ಲಿಲ್ಲ. ಎಲ್ಲಾ ಮಹಾತ್ಮರ ಆಚರಣೆ ವಿಹಿತದ. ಏನ್ ನಿಷಿದ್ಧ ವ್ಯವಹಾರ ಯಾವ ಮಹಾತ್ಮನೂ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ವಿಷಯ ಚಿಂತನ ಎಲ್ಲ ದುಃಖದಾಯಕದ, ನಿರ್ವಿಷಯ ಚಿಂತನ ಸುಖದಾಯಕದ ಅನ್ನೋ ಮಾತು ಎಲ್ಲಿ ತನಕ ನಮಗ ಹೊಳಿದಿಲ್ಲ ಅಲ್ಲಿ ತನಕ ದುಃಖ ಬಿಡುದಿಲ್ಲ ನಮಗ. ಅರಿವಿ ಲಂಗ್ಟ ಹಾಕೊಂಡ್ರೆ ಲಂಗ್ಟ್ ಅಂತಾರನ ಅದಕ್ಕೆ. ಶರೀರಕ್ಕೆ ಲಂಗ್ಟ ಹಾಕಿರ ಮನಸ್ಸು ಸುಮ್ಮನೆ ಇರ್ಬೇಕಲ್ಲ. ಮನಸ್ಸಿಗೆ ಲಂಗ್ಟ ಹಾಕ, ಮನಸ್ಸಿಗೆ ಲಂಗ್ಟ ಹಾಕಕ್ ಬಂದಾಗ ನಿನಗೆ ಸನ್ಯಾಸ. ಬರೀ ಶರೀರಕ್ಕೆ ಲಂಗ್ಟ ಹಾಕಿದ್ರೆ ಸನ್ಯಾಸಕ್ಕೆ ಮನಸ್ಸಿಗೆ ವಿವೇಕ ವೈರಾಗ್ಯ ಅಭ್ಯಾಸ ಎಂಬ 3 ಬೆಳೆನ ಲಂಗ್ಟ ಹಾಕ. ಶ್ರವಣ ಮನ ನಿಧಿಧ್ಯಾಸನನ್ನು ಲಂಗ್ಟ ಹಾಕದ ಬಿಟ್ಟು ಬಿಡದ ಅಂದ್ರೆ ಸನ್ಯಾಸಕ್ಕೆ ಬರ್ತೈತಿ. ಸುಖದಿಂದ ಇರ್ಬೇಕನ್ನೋರು ಎಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸಿ ಅಂದ್ರೆ ಮನೆ ಮಾರು ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗೋದಲ್ಲ, ಬಟ್ಟಿ ಬದಲು ಮಾಡೋದು ಸನ್ಯಾಸ ಅಲ್ಲ. ಅಲ್ಲೇ ಇದ್ದು ಇದ್ರ ಮ್ಯಾಗಿನ ವ್ಯಾಮೋಹ ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳಿದು ಕೈ ಬಿಡೋದು, ಅದು ನಿಜವಾದ ಸನ್ಯಾಸ. ಹೊರಗೆ ಬಿಡುವುದು ಸನ್ಯಾಸ ಅಲ್ಲ. ಒಳಗೆ ಇಟ್ಕೊಂಡಗಾರ ಹೊರಗೆ ಬಿಟ್ಟರೆ ಅದಕ್ಕೆ ಸನ್ಯಾಸ ಅಂತಾರ. ಬಹಳ ಹೀನ ಸ್ಥಿತಿ ಬರ್ತದೆ ನಿನಗೆ. ಜಿತೇಂದ್ರಿಯನಾಗಿದ್ದರೆ, ಆತ್ಮರತನಾಗಿದ್ದರೆ, ಜಾನನಾಗಿದ್ದರೆ ಅಂಥವನಿಗೆ ಗೃಹಸ್ಥಾಶ್ರಮ ಏನು ಮಾಡ್ಲಾರ. ಹೌದು, ಇವನ್ನೆಲ್ಲ ಕಂಟ್ರೋಲ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡವ್? ನೀ ಅಡವ್ಯಾಗಿದ್ರ ಏನ್ ಮಾಡವ್? ಇಂದ್ರಿಯ ನಿಗ್ರಹ ಇರ್ಲಿಲ್ಲ ಅಂದ್ರೆ, ಹೌದು, ಮನೋ ನಿಗ್ರಹ ಇರ್ಲಿಲ್ಲ ಅಂದ್ರೆ ಅಡವ್ಯಾಗ ಹೋಗಿ ಕುಂತರ ಏನ್ ಮಾಡವ್? ಜಿತೇಂದ್ರಿಯಶ್ಯ ಆತ್ಮರತೈರ್ ಬುಧಶ್ಯ ಗೃಹಸ್ಥಾಶ್ರಮಂ ಕಿಮ್ನು ಕರೋತಿ ವದ್ಯಂ ಅಂತ. ಎಲ್ಲಾ ಇಂದ್ರಿಯಗಳನ್ನ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಂಡ ಮನೆಯೊಳಗಿದ್ರ ಏನಾಗ ಅವ ಮುಕ್ತಾಗ ಬರ್ತೈತಿ ಅವನು. ಒಳಗೆಲ್ಲ ಮನಸ್ಸಿನಾಗಿ ಎಲ್ಲ ಇಟ್ಕೊಂಡ ನೀ ಅಡವ್ಯಾಗಿದ್ರ ಏನು ಮತ್ತು ನೀನು ಬದ್ಧನ. ಮನದಿ ಮೋಹವ ಅಳಿದರವತ ಮನೆಯೊಳಿದ್ದರು ಮುಕ್ತನು, ಮನದಿ ಮೋಹವ ಅಳಿಯದವತ ಒಣದೊಳಿದ್ದರು ಬದ್ಧನು ಅಂತ.
ಮಠದ ಶರೀರ ಏನಾಗಬೇಕಾಗಿತ್ತು ವ್ಯಾಮೋಹ ಇಟ್ಕೊಂಡೆ ಅಂದ್ರೆ ಅದಕ್ಕೆ ವ್ಯಾಮೋಹವನ್ನು ನಾಶ ಮಾಡ್ಕೋ. ಅದ ನಿನ್ನ ಜನ್ಮ ಜನ್ಮಾಂತರ ತಿರ್ಗಾಕೈತಿ, ಅದ ಬಂಧನಕ್ಕೆ ಹಾಕಿದ್ದೀನಿ. ಮೋಹ ಬಂಧನ ಯಾವಾಗ ನಾಶ ಆತು ಅವಾಗ ನೀನು ಮುಕ್ತ ಆಗ್ತಾನೆ. ಮೊದಲ ಇದು ಮೋಹ ತ್ಯಾಗ ಒಳಗೈತೆ, ಅದ ಮನಸ್ಸಿನೊಳಗೆ, ಅದು ವಿಚಾರದಿಂದ ಅದನ್ನು ನಾಶ ಮಾಡ್ಕೊ. ಇದ ಸಾಧನ, ಅದಕ್ಕೆ ವಿವೇಕನ ಸಾಧನ. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಆಯ್ತು ಅಹಿತ ಐತೋ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಈ ವಿಷಯಗಳ ವ್ಯಾಮೋಹ ಎಲ್ಲ ಕಡಿಮೆ ಹೋಗ್ತಾ ಹೋಗ್ತೈತಿ. ಅವಾಗ ಅಂತಃಕರಣ ಸ್ವಚ್ಛಕತಿ, ಅವಾಗ ನಾವ್ ಯಾರಿದ್ದೇವನೋ ತಿಳ್ಕೊಂಡು ಜ್ಞಾನೋದಯ ಮಾಡ್ಕೊಳಕ್ ಬರ್ತೈತೆ. ಅದಕ್ಕೆ ಅಂತಃಕರಣ ಸ್ವಚ್ಛತೆಗಾಗಿ ಈ ವಿಷಯದ ವ್ಯಾಮೋಹ ಮೊದಲು ಇದನ್ನು ನಾಶ ಮಾಡ್ಕೊ. ಅಂತ ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗ್ ಕಾಣಿಸ್ತೈತಿ, ಹಂಗ ಅಂತಃಕರಣ ಸ್ವಚ್ಛ ಇದ್ದಾಗ ನಮ್ಮನ್ನು ನಾವು ನೋಡ್ಕೊಳಕ್ ಬರ್ತೈತಿ, ಜ್ಞಾನ ಮಾಡ್ಕೊಳಕ್ ಬರ್ತೈತಿ, ನಾವ್ ಯಾರಿದ್ದೇವನೋ ತಿಳ್ಕೊಳಕ್ ಬರ್ತೈತಿ. ವಿಷಯದಲ್ಲಿ ಮುಳುಗಿ ಬಿಟ್ಟೈತಿ, ಇದು ವ್ಯಾಮೋಹಕ್ಕೆ ಬಿದ್ದೈತಿ, ಮನಸ್ಸು ಮಲಿನಾಗೈತಿ, ನಮ್ಮ ನಿಜವನ್ನ ತಿಳ್ಕೊಳಕ ಆಗವಲ್ದ ನಮ್ಗೆ. ಅದಕ್ಕೆ ತೊರೆ ವಿಷಯವನ್ನು ಅಂತ ಯಾಕೆ ಹೇಳ್ಯಾರ, ಬಿಡೋದನ್ನ ವಿಷಯ ಚಿಂತನೆಯನ್ನು. ಏನೂ ಆಗುದಿಲ್ಲ, ದೊಡ್ಡ ಲಾಭದ ನಿನಗೆ ಬಿಡುವುದರಿಂದ. ಎಲ್ಲಿ ಹಿಡ್ದಿ, ಮನಸ್ಸಿನಾಗ ಹಿಡ್ದಿ. ಮಂದಿಗೆ ತೋರಿಸ್ಬೇಡ ನೀ ಬಿಟ್ಟಿದ್ದೆ. ಎಷ್ಟು ಬಾಳೆವಂತದ ಅನ್ನೋರಂಗಿರ್ಲಿ, ಜಗತ್ತಿನ ಕೂಡ ಜಗತ್ತಿನಂಗಿರ, ನೀನು ಮಾತ್ರ ಅದ್ರಾಗ ಉದಾಸೀನ ಅಲಿಪ್ತಾಗಿರಕಲಿ. ಅದರ ಕಮಲದಲ್ಲಿ ನೀರಾಗ ಐತಿ, ಅದ ನೀರಾಗ ಇರ್ತೈತಿ ಬಿಡಪ್ಪ, ಅದಕ್ಕೆ ಒಂದು ಹನಿ ನೀರು ಹತ್ತದ. ಹಂಗ ನೀನು ಬಾಳೆದಾಗಿದ್ರು ಸುದ ಅದನ್ನ ಹಚ್ಕೊಳ್ಳೋದಂಗಿರಕಲಿ. ಏನ್ ಎಳ್ಳಷ್ಟು ನಿನಗೆ ಒಳಗೆ ಬರಬಾರ್ದು. ಅದನ್ನ ಬಿಟ್ಟು ಡೋಣಿ ನೀರು ಬಿಟ್ಟು ಇಡಾಕಾಗುದಿಲ್ಲ ಅಂತಾರಲ್ಲ, ಹಂಗೆ ಈ ಸಂಸಾರ ಬಿಟ್ಟು ಈ ಶರೀರ ಇಡಾಕ ಎಲ್ಲಿ ಇರ್ತಿ ಅಲ್ಲಿ ಸಂಸಾರ ಇರುವುದನ್ನ, ಈ ಶರೀರ. ಆದ್ರೆ ನಿನ್ನೊಳಗೆ ಇದು ಬರಬಾರ್ದು. ಡೋಣಿ ಒಳಗೆ ನೀರು ಬರಬಾರ್ದು. ಡೋಣಿ ನೀರಾಗಿದ್ರು ಡೋಣಿ ಒಳಗೆ ನೀರು ಬರಬಾರ್ದು. ಹಂಗೆ ನೀನು ಸಂಸಾರದೊಳಗಿದ್ರು ನಿನ್ನೊಳಗಿದ ಸಂಸಾರ ಬರಬಾರ್ದು. ಇದ್ರ ನೆನಪು ಇರಬಾರ್ದು. ಮಂದಿಗೆ ನೋಡಾಕೆ ಇವ ಬಾಳೆವಂತಪ್ಪ, ಎಷ್ಟು ಬಾಳ್ಯಾಕ್ ಬಡ್ಕೋತಾನ ಅನ್ಬೇಕು. ಒಳಗ ಮಾತ್ರ ಅದು ಇರಬಾರ್ದು. ಎಲ್ಲದ್ರ ಬಗ್ಗೆ ಅಲಿಪ್ತಾಗಿರ ಕಲಿ. ಇದನ್ನು ನಾವು ಈಗ ಗತ್ತು ಕಲಿಬೇಕಾಗಿತ್ತು. ಜಗತ್ತಿನ ಕೂಡ ಜಗತ್ತಿನಂಗಿದ್ದು ನಮ್ಮ ಗತ್ತಿನ ನಾವು ಇರಕ್ ಕಲಿಬೇಕು. ಇದು ಶಾಣೆತನ. ಹಂಗ ಮಾಡಿದರು ನಮ್ಮ ಋಷಿಮುನಿಗಳೆಲ್ಲ. ಗೊತ್ತಾಗ್ಲಂಗ ಆ ಸ್ಥಿತಿಯನ್ನು ಇನ್ನೊಬ್ರಿಗೆ ಗೊತ್ತು ಹಚ್ಕೊಡ್ಬಾರ್ದು ಅನ್ನೋದು ಈ ಉದ್ದೇಶ ಇರ್ತೈತೆ ಅವ್ರು. ನಾವು ಎಲ್ಲ ಬಿಟ್ಟೇನ ತೋರ್ಸ್ಕೊತ ಅಡ್ಡಾಡಿದ್ರು ನಾವು. ಇಲ್ಲ, ಎಷ್ಟು ಮತ್ತು ನಮ್ಮಂಗ ಅದನಪ್ಪ ಅನ್ನೋರಂಗ ತೋರಿಸಿದ್ರಿಲ್ಲ ಅವ್ರು. ಅಜ್ಞಾನಿ ಹೆಂಗ ವರ್ತನ ಮಾಡಿದ್ರು ಅವ್ರು, ಆದ್ರೂ ಆ ಜ್ಞಾನ ಸ್ಥಿತಿಯನ್ನು ಹೊಂದಿದ್ರು. ಹಂಗ ಜ್ಞಾನಿಗಳ ಲಕ್ಷಣ ಇರ್ತೈತಿ. ಅರಿಯದ ಮೂಢನ ಪರಿಯೋಳು ನಿಜವನ್ನ ಅರಿದ ಯೋಗಿ ತನ್ನ ಕುರು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದಳು ಉಂಡುಟ್ಟು ಸಂಚಾರ. ಎಲ್ಲರೂ ಹೆಂಗಿರ್ತಾರ ಹಂಗಿರ್ತಾರೆ. ನಾವು ಬೇರೆ ಹಂಗಿರುದು ನಾವು. ಎಲ್ಲರಂತೆ ಅವ ಹಂಗ ವರ್ತನ, ಉಂತಾನ ತಿಂತಾನ, ಎಲ್ಲರಂಗ ಅವ ವ್ಯವಹಾರ ಮಾಡ್ತಾನ. ಆದ್ರೂ ಒಳಗಿನ ಆಂತರಿಕ ಸ್ಥಿತಿ ಅವನು ಬೇರೆ ಇರ್ತೈತಿ. ಈ ವಿವೇಕ ಅವನಲ್ಲಿ ಜಾಗೃತಿ ಇರ್ತೈತಿ. ಅದನ್ನು ನಾವು ಆ ಲಾಭ ಆಂತರಿಕ ಸ್ಥಿತಿಗಳಿಗೆ ಲಕ್ಷ್ಯ ಕೊಟ್ಟು ನಾವು ಅದ್ರ ಲಾಭ ತಗೋಬೇಕು. ಮಹಾತ್ಮರ ಆಂತರಿಕ ಸ್ಥಿತಿ ಏನಿರ್ತೈತಿ ಅಂದ್ರೆ ಅಲಿಪ್ತಾಗಿರ್ತೈತಿ. ಅದರಾಗೂ ಲಿಪ್ತಾಗಿರ್ತದೆ. ಎಲ್ಲ ಇದ್ದು ಇಲ್ಲದಂಗ ಇರ್ತೈತಿ. ನೋಡಿ ನೋಡದಂಗ, ಕೇಳಿ ಕೇಳದಂಗ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರಲ್ಲ, ಹಂಗ ಅವ್ರ ಮಹಾತ್ಮರ ಆಂತರಿಕ ಸ್ಥಿತಿ ಇರ್ತದೆ. ಅದನ್ನು ನೋಡ್ಕೊಂಡು ನಾವು ಅದನ್ನ ಲಕ್ಷ್ಯಕ್ಕೆ ತಗೊಂಡು ನಾವು ಆ ಸ್ಥಿತಿ ಹೊಂದಾಕ ಪ್ರಯತ್ನ ಮಾಡಬೇಕು. ಬಿಡೋಣ.